ಮರಳೆಕಾಯನ್ನ ತಿಂದು 8 ಮಕ್ಕಳು ಅಸ್ವಸ್ಥಗೊಂಡಿರುವಂತಹ ಘಟನೆ ಮಂಡ್ಯದಲ್ಲಿ ನಡೆದಿದೆ. ಬಹಳ ಶಾಕಿಂಗ್ ವಿಚಾರ ಇದು. ಆಟ ಆಡ್ತಾ ಇದ್ದಂತಹ ವೇಳೆ ಮಕ್ಕಳು ಮರಳೆಕಾಯಿಯನ್ನ ತಿಂದಿದ್ದಾರೆ. ಕಾಯಿ ತಿಂದ ಕೂಡಲೇ ಅಸ್ವಸ್ಥಗೊಂಡಿದ್ದಾರೆ ಮಕ್ಕಳು. ವಾಂತಿಯಾಗಿದೆ ಅವರಿಗೆ. ಮಂಡ್ಯ ಜಿಲ್ಲೆಯ ಉಪ್ಪಾರದೊಡ್ಡಿ ಗ್ರಾಮದಲ್ಲಿ ಘಟನೆ ಆಗಿರೋದು ಬೆಳಕಿಗೆ ಬರ್ತಾ ಇದೆ. ಮಿಮ್ಸ್ ಆಸ್ಪತ್ರೆಯಲ್ಲಿ ಅಸ್ವಸ್ಥಗೊಂಡ ಮಕ್ಕಳಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಮರಳೆಕಾಯಿ ತಂದಂತಹ ಅವಾಂತರದ ಡೀಟೇಲ್ಸ್ ಅನ್ನು ನೀವು ನೋಡ್ತಾ ಇದ್ದೀರಾ. 8 ಮಕ್ಕಳು ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಆಮೇಲೆ ಇದೇ ಫಸ್ಟ್ ಅಲ್ಲ ಈ ರೀತಿ ಕರ್ನಾಟಕದಲ್ಲಿ ಇನ್ಸಿಡೆಂಟ್ ಆಗಿರೋದು. ಇದಕ್ಕೆ ಆಡ್ ಆನ್ ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ ಚಾಮರಾಜನಗರದಲ್ಲಿ 2021ರಲ್ಲಿ ಇಂಥದೇ ಮರಳೆಕಾಯಿ ಅಂತಿಂದ ಒಂದು 4 ಜನ, 2 ಬಾಲಕರು 2 ಬಾಲಕಿಯರು ಅಸ್ವಸ್ಥಗೊಂಡಿದ್ರು. ನೋಡಿ, ಅದೇ ಥರದ ಇನ್ಸಿಡೆಂಟು ಈ ಕಡೆ ಮಂಡ್ಯದಲ್ಲಿ ಕೂಡ ಆಗೋಗಿದೆ. ಉಪ್ಪಾರದೊಡ್ಡಿಯಲ್ಲಿ ಆಗಿರೋದು. ಸೊ ಪೋಷಕರಿಗೂ ಕೂಡ ಆತಂಕ ಹೆಚ್ಚಾಗಿದೆ. ಈ ಮರಳೆಕಾಯಿ ನೋಡೋದಕ್ಕೆ ಆಕರ್ಷಕವಾಗಿದೆ, ಇದನ್ನು ತಿನ್ನಬಹುದು ಅಂತ ಭಾವಿಸಿದ ಮಕ್ಕಳು ತಂದುಕೊಂಡಂತಹ ಅವಾಂತರ. ಮಕ್ಕಳೆಲ್ಲ ಇವತ್ತು ಭಾನುವಾರ ಸಂಡೇ ರಜೆ ಇತ್ತಲ್ಲ, ಅದಕ್ಕೆ ಆಟ ಆಡ್ತಾ ಇರ್ಬೇಕಾದ್ರೆ ಮರಳೆಕಾಯಿ ಗಿಡ ಅಂತ ಇದೆ. ಮರಳೆಕಾಯಿ ಗಿಡದಲ್ಲಿ ಹಣ್ಣು ಅಂತ ತಿಳ್ಕೊಂಡು ಹುಡುಗರೆಲ್ಲ 8 ಸೀಟು ತಿಂದ್ಬಿಟ್ಟಿದ್ರು. 2:15 ವಾಂತಿ ಭೇದಿ ಅಂತ ಗೊತ್ತಾಯಿತು. ಆಗ ಏನು ತಿಂದಿದ್ರಿ ಅಂತ ಕೇಳಿದ್ರೆ ಹಣ್ಣು ಅಂತಾರು. ಮರಳೆಕಾಯಿ ಅಂತ ಮದ್ದೂರು ಕರ್ಕೋಬೋದ. ಮದ್ದೂರಿಂದ ಆಗೋದಿಲ್ಲ ಅಂದ್ರೆ ಆಮೇಲೆ ಮಂಡ್ಯ ಕರ್ಕೊಬಂದು ಎಲ್ಲ ತೆಗೆದು ಈಗ ಚೆನ್ನಾಗವ್ರೆ. 8 ವರ್ಷ 9 ವರ್ಷ 5 3 2 ಹಿಂಗೆ 8 ಸೀಟು ಮಕ್ಕಳು ಎಲ್ಲ ಹುಷಾರಾಗಿದ್ದಾರೆ. ಈಗ ಎಲ್ಲ ಡೀಟೇಲ್ಸ್ ಕೊಡ್ತಾರೆ ರೋಹಿತ್. ಈಗ 8 ಜನ ಮಕ್ಕಳ ಕಂಡೀಷನ್ ಸ್ಟೇಬಲ್ ಆಗಿದೆಯಾ? ಜೊತೆಗೆ ಡಿಸ್ಚಾರ್ಜ್ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಡಾಕ್ಟರ್ಸ್? ಏನೇನ್ ಟ್ರೀಟ್ಮೆಂಟ್ ಅನ್ನ ಸದ್ಯಕ್ಕೆ ಕೊಡ್ಲಾಗ್ತಾ ಇದೆ? ಮಮತಾ, ಸದ್ಯ 8 ಜನ ಮಕ್ಕಳು ಕೂಡ ಔಟ್ ಆಫ್ ಡೇಂಜರ್ ಇದ್ದಾರೆ ಅಂತ ಕೂಡ ವೈದ್ಯರು ಹೇಳ್ತಾ ಇರೋದು. ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ. ಯಾವುದೇ ರೀತಿಯಾದಂತ ಅಪಾಯ ಇಲ್ಲ ಅಂತ ಹೇಳ್ತಾ ಇರೋದು. ಅಂದ್ರೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಉಪ್ಪಾರದೊಡ್ಡಿ ಗ್ರಾಮದಲ್ಲಿ ಈ ಒಂದು ಮರಳೆಕಾಯಿ ಗಿಡ ಅಂದ್ರೆ ಕಳ್ಳಿ ಗಿಡದ ಪ್ರಭೇದದ ಒಂದು ಕಾಯನ್ನ ತಿಂದು ಈ 8 ಮಕ್ಕಳು ಅಸ್ವಸ್ಥರಾಗಿರ್ತಾರೆ. ಇವತ್ತು ಸಂಜೆ 5 ಗಂಟೆ ವೇಳೆಯಲ್ಲಿ ಈ 8 ಮಕ್ಕಳು ಸಹ ಆ ಊರಿನ ಒಂದು ಮನೆಯ ಹಿಂಭಾಗ ಆಟ ಆಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಈ ಮರಳೆಕಾಯಿ ಗಿಡವನ್ನ ನೋಡುವಂತ ಸಂದರ್ಭದಲ್ಲಿ ಸಾಕಷ್ಟು ದಿನಗಳಿಂದಲೂ ಕೂಡ ಈ ಗಿಡದ ಬಳಿ ಹೋಗ್ತಾ ಇರ್ತಾರೆ. ಪೋಷಕರು ಸಹ ಆ ಗಿಡದ ಬಳಿ ಹೋಗ್ಬಾರ್ದು ಅಂತ ಕೂಡ ಹೇಳ್ತಾ ಇರ್ತಾರೆ. ಆಗಿದ್ರು ಸಹ ಇವತ್ತು ಆ ಗಿಡದ ಬಳಿ ಹೋದಂತ ಸಂದರ್ಭದಲ್ಲಿ ತುಂಬಾ ಆಕರ್ಷಕ ಕಾಯಿಗಳಿರೋದು ನಾವು ನೋಡೋದ್ರೆ ದೃಶ್ಯದಲ್ಲಿ ಒಂದು ರೀತಿಯಾಗಿ ಮಾವಿನಕಾಯಿ ಏನು ಈಚೆನಿರುತ್ತೆ ಆ ಟೈಪ್ ಈ ಒಂದು ಕಾಯಿ ಇರುವಂತದ್ದು. ಆ ನಿಟ್ಟಲ್ಲಿ ಆ ಒಂದು ಕಾಯನ್ನ ಕಿತ್ಕೊಂಡು ಈ 8 ಮಕ್ಕಳು ಸಹ ತಿಂತಾರೆ. ಆರಂಭದಲ್ಲಿ ಓರ್ವ ಮಗುವಿಗೆ ಒಂದು ಅಸ್ವಸ್ಥತೆಯಾಗಿ ಕಾಣಿಸ್ಕೊಂಡಿದೆ. ಜೊತೆಗೆ ಇನ್ನೊಂದು ಮಗುವಿಗೆ ಏನು ವಾಂತಿ ಕಾಣಿಸ್ಕೊಂಡಿರೋದು. ಜೊತೆಗೆ ಈ 8 ಮಕ್ಕಳು ಸಹ ಜೊತೆಗೆ ಕೂಡ ಅಸ್ವಸ್ಥಗೊಳ್ತಾರೆ. ಬಳಿಕವಾಗಿ ಪೋಷಕರೆಲ್ಲರೂ ಕೂಡ ಮಕ್ಕಳನ್ನ ಕರ್ಕೊಂಡು ಮದ್ದೂರಿನ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಪ್ರಥಮ ಚಿಕಿತ್ಸೆಯನ್ನು ನೀಡಿ ಬಳಿಕವಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡ್ತಾರೆ. ಇದೀಗ ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ಈ 8 ಮಕ್ಕಳಿಗೂ ಕೂಡ ಚಿಕಿತ್ಸೆ ಕೊಡಲಾಗ್ತಾ ಇದೆ. 8 ಮಕ್ಕಳು ಕೂಡ ಚಿಕಿತ್ಸೆಗೆ ಸ್ಪಂದಿಸಿದ್ದಾರೆ. ಆರೋಗ್ಯದಲ್ಲಿ ಯಾವುದೇ ರೀತಿಯಾದ ಸದ್ಯಕ್ಕೆ ಏರುಪೇರಾಗಿಲ್ಲ. ಗುಣಮುಖರಾಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಬೆಳಗ್ಗೆ ಅವರ ಕಂಡೀಷನ್ ನೋಡಿ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಕೂಡ ಮಂಡ್ಯದ ಮಿಮ್ಸ್ ವೈದ್ಯರು ಹೇಳ್ತಾ ಇರುವಂತದ್ದು. ಮಮತಾ, ರೈಟ್. ಧನ್ಯವಾದ ರೋಹಿತ್ ತಮ್ಮ ಮಾಹಿತಿಗಾಗಿ.